ವರ್ಷದಲ್ಲಿ ಆಗಲಿಲ್ಲ. ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ 5,000 ಕೋಟಿ ಕೊಟ್ಟಿದೆ. ನೀನೇ ಕೊಟ್ಟು ಇವತ್ತು ಕೇವಲ ಜಂಬ ಮಾಡ್ಕೋದು, ಜಂಬದಿಂದ ಮಾತಾಡೋದು, ಏನೋ ಸ್ವಲ್ಪ ಓದ್ಕೊಂಡಿನಂದೇಳಿ ಒಂದು ಸ್ಕಾಲರ್ ಥರ ಮಾಡೋದು, ಎಲ್ಲರೂ ಕೂಡ ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ನಡೀತತ್ತಿದು? ಎಲ್ಲ ಡಿಪಾರ್ಟ್ಮೆಂಟ್ ಅವನೇ. ಎಲ್ಲ ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಒಂದು ನೆನಪು ಬರ್ತದೆ, ಗೃಹ ಮಂತ್ರಿಗಳಂತ ಪರಮೇಶ್ವರು ಅವ್ರಿಗೆ GPA ಕೊಟ್ಟಾರ. ಅವನು ಯಾರ ಗೃಹ ಇಲಾಖೆದಲ್ಲಿ ಏನಾದ್ರೂ ಫಸ್ಟ್ ಸೂತ್ರ ಕೊಡೋದು ಯಾರಂದ್ರೆ ಇವನ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲ, ಈ ರಾಜಕಾರಣದಲ್ಲಿ ಮ್ಯಾಂಡೇಟ್ರಿ ಇಷ್ಟೇ ಓದ್ಬೇಕಂದೇಳಿ ಮಾಡಿಲ್ಲ. 1ನೇ ಕ್ಲಾಸ್ ಓದ್ರಿಗಳು ಮಂತ್ರಿಗಳು ಆಗೋದು. ಮ್ಯಾಂಡೇಟ್ರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ, ನನಗೆ ಗೊತ್ತಿದೆ. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಮಂದಿ ನನಗೆ ಕೂಡ ಹೇಳ್ತಾ ಇದ್ರು. ಎಲ್ಲ ವಿಷಯಗಳನ್ನು ನಾನು ವಿಜೇಂದ್ರ ಸಾಹೇಬ್ರಿಗೆ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ, ಹಿಂದೂ ಸಂಘಟನೆಗಳ ಎಲ್ಲ ಕಾರ್ಯಕರ್ತರ ಪರವಾಗಿ, ಬಜರಂಗ ದಳ ಕಾರ್ಯಕರ್ತರ ಪರವಾಗಿ, RSS ಕಾರ್ಯಕರ್ತರ ಪರವಾಗಿ ಏನೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಲಿ ನಿಲ್ಲುತ್ತೇನೆ ಅಂತ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆನೋ ಎಲ್ಲ ಕೂಡ ಕಲಬುರಗಿದಲ್ಲಿ ಆಗ್ತಾ ಇದೆ. ಇವತ್ತು ಕಲಬುರಗಿದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಡರು ಇಲ್ಲೇ ಕುಂತಾರ, ಚೇರ್ಮನ್ರಾದಂಥ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳು ಸೋತಿರ್ಬೋದು. ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ. ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ? ಇನ್ನು 3 ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ.